ಅರಸುವಿಕೆ, ಹುಡುಕಾಟ, ಸರ್ಚ್, ಪರಮಾತ್ಮನ ಹುಡುಕಾಟ ನಡೀತಾ ಇದೆ. ನಾವೇನು ಮಾಡಿದ್ದೀವಿ? ಹುಡುಕಾಟ ಸರಿ, ಅವನು ಸಿಗಬೇಕು ಸರಿ, ಅವನು ಸಿಕ್ಕರೇನೆ ಸಮಾಧಾನ ಅದು ಸರಿ, ಯೋಗ ಬೇಕು ಸರಿ, ಕಣ್ಣು ಕಟ್ಕೊಂಡು ಅವನನ್ನು ಹೊರಗಡೆ ಒಬ್ಬರೇ ಹುಡುಕ್ತಾ ಇದ್ದೀವಿ. ಅಲ್ಲಿ ಯಾರೂ ಇಲ್ಲ. ಕಣ್ಣು ಕಟ್ಕೊಂಡು ಕಣ್ಣ ಮುಚ್ಚಾಲೆ ನಮ್ಮಿಂದ ನಾವೇ ಹುಡುಕೋತಾ ಇದ್ದೀವಿ, ಹೊರಗಡೆ ಹುಡುಕ್ತಾ ಇದ್ದೀವಿ, ತಡವರಿಸ್ತಾ ಇದ್ದೀವಿ. ಜೊತೆಗೆ ಒಂದು ಬೋರ್ಡ್ ಬೇರೆ ಹಾಕೊಂಡ್ಬಿಟ್ಟಿದ್ದೀವಿ, ಸೀಕರ್ ಅಂತ, ಹುಡುಕ್ತಾ ಇರೋನು ಅಂತ. ಸೀಕರ್ ಅಂದರೆ ಜಿಜ್ಞಾಸು. ಆ ಬೋರ್ಡು ಎಲ್ಲರಿಗೂ ಇವತ್ತು ಪರಿಚಯ ಇದೆ. ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ, ಇವರೇನೋ ಹುಡುಕ್ತಾ ಇದ್ದಾರೆ, ಜೀವನದಲ್ಲಿ ಹುಡುಕ್ತಾ ಇದ್ದಾರೆ ಅಂತ. ಮುತ್ತು ರತ್ನ ಈ ನವರತ್ನಗಳು ಬೇಕಾದರೆ ಸಮುದ್ರಕ್ಕೆ ಹೋಗಬೇಕು, ಸಮುದ್ರದ ಆಳಕ್ಕೆ ಹೋಗಬೇಕು, ಪಡ್ಕೋಬೇಕು. ಬರೀ ಸಮುದ್ರಕ್ಕೆ ಹೋದರೆ ಪ್ರಯೋಜನ ಇಲ್ಲ, ಆಟ ಆಡ್ಕೊಂಡು ಬರ್ಬೋದು ನೀರಲ್ಲಿ. ಸಮುದ್ರದ ಆಳಕ್ಕೆ ಹೋಗೋಕ್ಕೆ ಡೈವ್ ಮಾಡಬೇಕು, ಅದಕ್ಕೆ ಸರಿಯಾದ ಸಿದ್ಧತೆ ಬೇಕು. ಅದಕ್ಕೆ ಏನೇನು ಬೇಕೋ ಆ ಸಾಧನಗಳೆಲ್ಲ ಬೇಕು, ಟೂಲ್ಸ್ ಬೇಕು ಒಳಗೆ ಹೋಗೋಕ್ಕೆ. ಬಂಗಾರ ಬೇಕಾ? ಅದು ಸಮುದ್ರಕ್ಕೆ ಹೋದ್ರೆ ಆಗಲ್ಲ. ಹೊನ್ನು ಮಣ್ಣು ಬಗೆದರೆ ಸಿಗೋದು ಅಲ್ವಾ? ದಾರಿ ಸವಿಬೇಕು, ಗುರಿ ಸೇರಬೇಕು. ತಾವರೆ ಬೇಕಾದರೆ ಸಮುದ್ರಕ್ಕೆ ಹೋಗಬಾರ್ದು, ಕೆಸರಿರೋ ಕೊಳಕ್ಕೆ ಹೋಗಬೇಕು, ಕಿತ್ಕೊಂಡು ಬರಬೇಕು. ಇದಕ್ಕೂ ಸಾಧನ ಬೇಕು. ನಮ್ಮ ಸಾಧನ ಏನು? ಪರಮಾತ್ಮನ ಹುಡುಕ್ತಾ ಇದ್ದೀವಲ್ಲ, ಅವನ ಯೋಗಕ್ಕಾಗಿ ನಮ್ಮ ಸಾಧನ ಏನು? ಆರ್ ವಿ ರೆಡಿ? ನಮಗೆ ನಿಜವಾಗ್ಲೂ ಗೊತ್ತಿದೆಯಾ? ಅಕಸ್ಮಾತ್ ಅವನು ಬಂದರೆ ಅವನು ಹೇಗಿದ್ದಾನೆ ಅಂತ ಪರಿಚಯಿಸ್ಕೊಳ್ಳೋಕ್ಕೆ ಅವನ ಗುಣಗಳು ಗೊತ್ತಿದೆಯಾ? ಓದಿ ತಿಳ್ಕೊಂಡಿದ್ದೀವಿ, ಆಮ್ನಿಷಿಯಂಟ್, ಆಮ್ನಿಪರ್ಸೆಂಟ್, ಪೊಟೆಂಟ್, ಎಲ್ಲ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ, ವಿಚಾರ ಎಲ್ಲ ಗೊತ್ತು. ಆದರೆ ಅವನ ಗುಣ, ಆ ಸರ್ವಾಂತರ್ಯಾಮಿಯಾಗಿದ್ದರೆ ಅವನ ಗುಣ, ಅವನು ಎಲ್ಲ ಕಡೆಯೂ ಇದ್ದರೆ ಅವನ ಗುಣ, ಅನ್ಲಿಮಿಟೆಡ್ ಆಗಿದ್ದರೆ ಅವನ ಗುಣ, ಒಂಚೂರು ಅವನ ಸ್ವಭಾವ, ಸಾತ್ವಿಕ ಸ್ವಭಾವ, ಆ ಸತ್ವನ ನಮ್ಮಲ್ಲಿ ರೆಡಿ ಮಾಡಿಕೊಂಡು ನಾವು ಅವನ್ನ ಹುಡುಕ್ತಾ ಇದ್ದೀವ? ಆರ್ ವಿ ರೆಡಿ ಟು ರಿಸೀವ್? ಅವನನ್ನು ನಾವು ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಲ್ಲ, ಹುಡುಕ್ತಾ ಇದ್ದೀವಲ್ಲ, ನಾವು ರೆಡಿನಾ? ನಮ್ಮ ದೇಹ ಅನುಭವ ತಗೊಳ್ಳೋಕ್ಕೆ ತಯಾರಿದೆಯಾ? ನಮ್ಮ ಮನಸ್ಸು ಆ ಅನುಭವನ ಪಡೆಯೋಕ್ಕೆ ವಿಶಾಲವಾಗಿ ಶಾಂತವಾಗಿ ಕಾಯ್ತಾ ಇದೆಯಾ? ನಮ್ಮ ಬುದ್ಧಿ ಆ ಅದ್ಭುತವಾದ ಅನುಭವ, ಯೋಗವನ್ನು, ಸಂಘವನ್ನು ಬಯಸೋದಕ್ಕೆ ಆ ಬುದ್ಧಿ ಸಮತೋಲನದಲ್ಲಿದೆಯಾ? ನಮ್ಮ ಅಹಂಕಾರ ಬಲಹೀನವಾಯ್ತಾ ಆ ಶಕ್ತಿ ಪಡೆಯೋಕ್ಕೆ? ನಮ್ಮ ವ್ಯಕ್ತಿತ್ವದಲ್ಲಿ ಏನಾದರೂ ಹಗುರತೆ ಆಯಿತಾ? ಇದನ್ನೆಲ್ಲ ನಾವು ಗಮನಿಸ್ಕೋಬೇಕು. ನೋಡಿ, ಒಂದು ಊರಿಗೆ ಹೋಗೋಕ್ಕೆ ಎಷ್ಟು ನಾವು ಸಿದ್ಧತೆ ಮಾಡ್ಕೋತೀವಿ. ಹಣದಿಂದ ಹಿಡಿದು ವಸ್ತುಗಳನ್ನ ಏನೇನು ಅವಶ್ಯಕತೆಗೆ ಬೇಕೋ ಎಲ್ಲ ಜೋಡಿಸ್ಕೋತೀವಿ. ಇಷ್ಟಾದರೂ ಮನಸ್ಸಿನ ಸಿದ್ಧತೆ ಇಲ್ಲದೆ ಇದ್ದರೆ, ಮನಸ್ಸಿಲ್ಲ ನಾವು ಹೋಗಲ್ಲ ಅಂದ್ಬಿಡ್ತೀವಿ. ಮನಸ್ಸಿಷ್ಟ ಇಲ್ಲ ಹೋಗಲ್ಲ ಅಂತ. ಅದು ಮನಸ್ಸಿಷ್ಟ ಇದ್ರೂ ಕೂಡ ದೇಹದಲ್ಲಿ ವಾಂತಿನೋ ಬೇದಿನೋ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಮೊದಲು ಊರಿಗೆ ಹೋಗಲ್ಲ, ಡಾಕ್ಟರ್ ಸರ್ಟಿಫಿಕೇಟ್, ಯೋಗ್ಯ ನೀನು, ಪರವಾಗಿಲ್ಲ ಹೋಗು ಅಂತ. ಅದರಲ್ಲೂ ಕೂಡ ಹೇಳ್ತಾರೆ, ಕಾರಲ್ಲಿ ಹೋಗಬೇಡ, ಫ್ಲೈಟಲ್ಲಿ ಹೋಗು, ಇಲ್ಲ ಬಸ್ಸಲ್ಲಿ ಹೋಗಬೇಡ, ನೀನು ಹೀಗೆ ಹೋಗು. ಅವ್ರು ಹೇಳಿದಂಗೆ ನಾವು ಕೇಳ್ತೀವಲ್ಲ, ಆ ಯೋಗ್ಯತಾ ಪತ್ರ. ನಮ್ಮಲ್ಲಿ ಏನು ಯೋಗ್ಯತಾ ಪತ್ರ ಇದೆ? ಆರ್ ವಿ ರೆಡಿ ಫಾರ್ ದಿಸ್ ಜರ್ನಿ, ಫಾರ್ ದಿಸ್ ಇನ್ನರ್ ಜರ್ನಿ, ಫಾರ್ ದಿಸ್ ಸಾಧನೆ? ಇದು ನಮಗೆ ಬರಬೇಕು. ಈ ಸಾಧನೆಗೆ ಸಾಧನಗಳನ್ನು ಇಟ್ಕೊಂಡು ನಾವು ರೆಡಿ ಇದ್ದೀವಾ? ನಾವು ಒಂದು ಯಾತ್ರೆ ಹೋಗಬೇಕಾದ್ರೆ ಅಡುಗೆಯವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀವಿ, ನಮ್ಮ ಊಟ ತಿಂಡಿ ನೋಡ್ಕೊಳ್ಳೋದಕ್ಕೆ. ಇದಕ್ಕೆಲ್ಲ ಏನು ಬೇಕು? ಏನನ್ನು ರೆಡಿ ಮಾಡ್ಕೋಬೇಕು? ಏನಿಲ್ಲ, ಬಹಳ ಸಿಂಪಲ್. ಮೂರೇ ನಾವು ರೆಡಿ ಮಾಡ್ಕೋಬೇಕಾಗಿರೋ 3 ಅಂಶಗಳು. 1, ನೀನು ಸಂತೋಷವಾಗಿರಬೇಕು. ಜೀವನದಲ್ಲಿ ಸಂತೋಷವಾಗಿರೋಕ್ಕೆ ನೀನೇ ವಾತಾವರಣ ಯಾರೂ ಬಂದು ಕ್ರಿಯೇಟ್ ಮಾಡಲ್ಲ. ಸಂತೋಷವಾಗಿರಬೇಕು. ಅಳ್ತಾ ಅಳ್ತಾ ಪ್ರಾರ್ಥನೆ ಮಾಡಿದ್ರೆ ದೇವರಲ್ಲಿ ಬರಲ್ಲ.
ಮೊದಲನೇ ಕ್ವಾಲಿಟಿ ಹ್ಯಾಪಿನೆಸ್, ಫುಲ್ ಆಫ್ ಹ್ಯಾಪಿನೆಸ್. ಸೆಕೆಂಡ್ ಕ್ವಾಲಿಟಿ ನಿನ್ನಲ್ಲಿ ಓವರ್ಫ್ಲೋಯಿಂಗ್ ಪ್ರೀತಿ, ತುಂಬಿರಬೇಕು ಪ್ರೀತಿ, ಹಂಚಷ್ಟು ಪ್ರೀತಿ ನಿನ್ನಲ್ಲಿ ತುಂಬಿರಬೇಕು. ಮೂರನೇದು ಧ್ಯಾನಕ್ಕೆ ಸಿದ್ಧತೆ, ಅಂದರೆ ರೆಡಿ, ನಾನು ದಾಹ, ಒಂಚೂರು ದಾಹ, ಇದು ಮೂರು ಇರಬೇಕು. ಸಂತೋಷವಾಗಿರಬೇಕು, ಪ್ರೀತಿ ತುಂಬಿರಬೇಕು, ಧ್ಯಾನಕ್ಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕೆ, ಅವನ ದರ್ಶನಕ್ಕೆ, ಒಂದು ಧ್ಯಾನಕ್ಕೆ ದಾಹ ಇರಬೇಕು. ಇದು ಮೂರೇ ಬೇಕಾಗಿರೋದು. ಈ ಮೂರನ್ನು ನಮ್ಮ ಜೀವನದಲ್ಲಿ ಪುಸ್ತಕ ಓದಿ ಬರೋದಿಲ್ಲ. ನಮ್ಮ ಜೀವನ ಯಾವ ರೀತಿ ಬೆಳಗ್ಗಿಂದ ರಾತ್ರಿವರೆಗೂ ನಾವು ನಡೆಸ್ತೀವಿ, ಪ್ರತಿಯೊಂದು ಕರ್ಮದಲ್ಲೂ ಕೂಡ, ಒಂದೊಂದು ಕೆಲಸದಲ್ಲೂ ಕೂಡ ನಮಗೆ ಒಂದು ಧನ್ಯತೆ ಬೇಕು. ಧನ್ಯತೆ ಅಂದರೆ ಇವತ್ತದೇ ಅಂದ್ಕೊಳ್ತಾ ಇದೆ, ಇವತ್ತು ಕರೆಂಟ್ ಇರಲಿಲ್ಲ, ಆಮೇಲೆ ಕರೆಂಟ್ ಬಂತು, 2 ಬಕೆಟ್ ನೀರು ಸಿಕ್ತು, 3 ಬಕೆಟ್ ನೀರು ಸಿಕ್ತು, ಇಷ್ಟು ಬಿಸಿನೀರು ಆನಂದವಾಗಿ ಸ್ನಾನ ಮಾಡುವಾಗ ನನಗೆ ಒಂದು ಸ್ವಲ್ಪ ಗಿಲ್ಟ್ ಆಯಿತು. 1 ಬಕೆಟ್ನಲ್ಲಿ ಹಂಚಿಕೊಂಡು ಜನ ಮನೆಯಲ್ಲಿ ಕಷ್ಟಪಟ್ಟು ಸ್ನಾನ ಮಾಡೋರಿದ್ದಾರೆ, ನೀರಿಲ್ಲದೆ ಇರೋರಿದ್ದಾರೆ. ನನಗಿಷ್ಟೆಲ್ಲ ನೀನು ಕೊಟ್ಟಿದೆಯಲ್ಲಪ್ಪ ಪರಮಾತ್ಮ, ಧನ್ಯ. ಆ ಥ್ಯಾಂಕ್ಫುಲ್ನೆಸ್ ಅನ್ನೋದು, ಆ ಭಾವನೆಯಲ್ಲಿ ಧನ್ಯ, ಇದು ಒಂದು ಥ್ಯಾಂಕ್ಸ್ ಅಂತ. ಆ ಥ್ಯಾಂಕ್ಸ್ ಅನ್ನೋ ವರ್ಡ್ನ ಹೇಳಬೇಕಾಗಿಲ್ಲ, ಒಂದೊಂದು ಸತಿನೂ ತುಡಿಯುತ್ತೆ ಥ್ಯಾಂಕ್ಸ್ ಅಂತ. ಒಳ್ಳೆ ಊಟ ಹಾಕಿದಾಗ ಥ್ಯಾಂಕ್ಸ್ ಅನಿಸುತ್ತೆ ಒಳಗಡೆ. ಎಲ್ಲ ಥ್ಯಾಂಕ್ಸ್, ಒಂದೊಂದು ಹೆಜ್ಜೆಗೂ ಆ ಧನ್ಯತೆ ಯಾವಾಗ ನಮ್ಮಲ್ಲಿ ಬರುತ್ತೆ, ಆವಾಗ ಒಂದು ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಆ ಆನಂದವನ್ನು ನಾವೇ ಧನ್ಯತೆಯಿಂದ ಸಂಪಾದಿಸ್ಕೋಬೇಕು, ಪ್ರತಿ ಕ್ಷಣ ಧನ್ಯತೆಯಿಂದ. ಎರಡನೇದು ಬೇಕಾಗಿರೋದು ಪ್ರೀತಿ, ಹಂಚೋಷ್ಟು ಪ್ರೀತಿ. ಹೇಗೆ ಬರುತ್ತೆ? ಹೊಂದ್ಕೊಳ್ಳೋದ್ರಿಂದ, ಹಾರ್ಮೋನಿಯಿಂದ. ಪ್ರತಿ ಕ್ಷಣವೂ ಏನಿದೆಯೋ ಅದ್ರ ಜೊತೆ ಹೊಂದ್ಕೊಳ್ಳೋದ್ರಿಂದ ನಮಗೆ ಒಂದು ಪ್ರೀತಿ ಉಕ್ಕತ್ತೆ. ಈ ಪ್ರೀತಿ ಮತ್ತು ಧನ್ಯತೆ ನಾವು ಥ್ಯಾಂಕ್ಸ್ ಹೇಳೋದ್ರಿಂದ, ಗ್ರ್ಯಾಟಿಟ್ಯೂಡಿಂದ, ಮತ್ತು ನಾವು ಪ್ರತಿಯೊಂದು ಕೆಲಸದಲ್ಲೂ ಪ್ರತಿ ಕ್ಷಣವೂ ಅದರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಅಷ್ಟೊಂದು ಪ್ರೀತಿ ಬರುತ್ತೆ ಒಳಗಡೆಯಿಂದ, ಹೊಂದ್ಕೊಂಡು ಹೋಗ್ತಾ ಇದ್ರೆ. ಜೊತೆಗೆ ಆ ಒಂದು ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಆ ಅಂತಃಕರಣದಲ್ಲಿ ನಾನು ಅಲೋನ್ನೆಸ್ ಅಂತಾರಲ್ಲ, ಏಕಾಂತವಾಗಿ ನಾನು ಇರಬೇಕು ಅಂತ ಬಯಸಿದಾಗೆಲ್ಲ ಒಂದು ಪರಿವರ್ತನೆ ನಮ್ಮಲ್ಲಾಗತ್ತೆ. ಈ ಧನ್ಯತೆಗೆ ಬೇಕಾಗಿರೋದೇನು? ಶರಣಾಗತಿ, ಅಹಂಕಾರ ಕರಗೋದು. ಈ ಹೊಂದಾಣಿಕೆಗೆ ಬೇಕಾಗಿರೋದೇನು? ಶರಣಾಗತಿ, ಅಹಂಕಾರ ಕರಗೋದು. ಧ್ಯಾನಕ್ಕೆ ಒಂದು ಹಸಿವು ಆಗಬೇಕಾದ್ರೂ ಕೂಡ ನಾನು ಕರಗಬೇಕು, ಅಹಂಕಾರ ಕರಗಬೇಕು ಅನ್ನೋದೇ ಬರಬೇಕು. ಈ ಅಹಂಕಾರಕ್ಕೆ ಶರಣಾಗತಿ ಅನ್ನೋದಿಲ್ಲ. ಇಟ್ ಈಸ್ ಅ ನಾನ್ ರಿಸೆಪ್ಟಿವ್, ಮತ್ತು ಅದು ನಾನ್ ಸರೆಂಡರಿಂಗ್ ಫ್ಯಾಕ್ಟರ್. ಈ ಅಹಂಕಾರಕ್ಕೆ ಅದು ಇಲ್ಲ. ಯಾವಾಗ ಅಹಂಕಾರ ಅನ್ನೋದು ಕರಗ್ತಾ ಬರುತ್ತೆ, ಆವಾಗ ನಮ್ಮಲ್ಲಿ ಆ ಸಿದ್ಧತೆ ಆಗ್ತಾ ಹೋಗುತ್ತೆ. ಸಿದ್ಧತೆ ಅಂದರೆ ಎಲ್ಲ ರೆಡಿ ಆಗ್ಬಿಟ್ಟು ನಾನು ರೆಡಿ ಅಂತ ಹೇಳೋದಲ್ಲ. ಜೀವನ ಉದ್ದಕ್ಕೂ ಸಿದ್ಧತೆ ಟಿಲ್ ಯು ಟಚ್ ಯುವರ್ ಸೆಂಟರ್. ಆ ಕೇಂದ್ರವನ್ನು ಮುಟ್ಟುವವರೆಗೂ ಸಿದ್ಧತೆಯೇ ನಿನ್ನನ್ನು ಸಿದ್ಧನನ್ನಾಗಿ ಮಾಡೋದು, ಸಿದ್ಧತೆಯೇ ನಿನ್ನನ್ನು ಬುದ್ಧನಾಗಿ ಮಾಡೋದು, ಸಿದ್ಧತೆಯೇ ಆ ಕೇಂದ್ರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋದು. ಇಷ್ಟೆಲ್ಲ ಆದರೂ ಕೂಡ ಈ ಅಹಂಕಾರ ಅನ್ನೋದು ಅದು ಬಹಳ ದೊಡ್ಡ ಮಾಯೆ. ನಾವು ಕರಗಿಸೋಕ್ಕಾಗಲ್ಲ, ಸುಲಭವಾಗಿ ಆ ಧನ್ಯತೆ ಬಂದ್ಬಿಡಲ್ಲ, ಅಥವಾ ಹೊಂದಾಣಿಕೆ ಬಂದ್ಬಿಡಲ್ಲ. ನಮ್ಗೆ ಏನು ಬೇಕು ಅನ್ನೋ ದಾಹ ತಿಳ್ಕೊಂಡ್ಬಿಟ್ಟು ಅಹಂಕಾರ ಮಾಯೆ ಒಂದು ಹೆಲ್ಯೂಸಿನೇಷನ್ ಕ್ರಿಯೇಟು ಮಾಡುತ್ತೆ. ಹೋಗುವಾಗ ನಮಗೆ ಒಂದು ಆಕರ್ಷಣೀಯವಾದ, ನಮಗೆ ಒಂದು ಗುರಿಗಳನ್ನು ತೋರಿಸುತ್ತೆ. ನಮ್ಮ ಕೇಂದ್ರದ ಕಡೆ ಹೋಗೋಕ್ಕೆ ನಮಗೆ ಬಿಡೋದಿಲ್ಲ. ಎಷ್ಟೋ ಸತಿ ಒಳಗೆ ಹೋಗುವಾಗ ಹೊರಗಡೆನೇ ಗುರಿ ಇದೆಯೇನೋ ಅನ್ನೋ ಹಾಗೆ ಕಾಣಿಸುತ್ತೆ, ಇದೇ ಸರ್ವಸ್ವ ಅಂತ ಕಾಣಿಸುತ್ತೆ. ಏನೋ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಆದರೆ ದೇವ್ರು ಸಿಕ್ಬಿಟ್ಟಿದ್ದಾನೇನೋ, ನನಗೆ ಮುಗಿದೋಯ್ತು ನನ್ನ ಪ್ರಯಾಣ, ನನಗೆ ಸಿಕ್ಬಿಟ್ಟಿದೆ ಎಲ್ಲ ಅನ್ನೋ ಹೆಲ್ಯೂಸಿನೇಷನ್ ಬರುತ್ತೆ. ಮೇ ಬಿ ಸಮ್ ಸ್ಮಾಲ್ ಎಕ್ಸ್ಪೀರಿಯನ್ಸಸ್ ಸಿದ್ಧಿಗಳಾಗ್ಬೋದು. ಅದು ನಮಗೆ ದಾರಿನಲ್ಲಿ ಸಿಗೋ ಚಾಕ್ಲೇಟ್ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ತಾಯಿ ಹಠ ಮಾಡಿದ್ರೆ ಮಗುಗೊಂದು ಲಾಲಿಪಾಪ್ ಕೊಟ್ಬಿಟ್ಟು ಸುಮ್ಮನೆ ಅಳಿಸೋ ಹಾಗೆ ಆ ಮಾಯೆ ನಮ್ಗೆ ಏನೇನೋ ಮಧ್ಯದಲ್ಲಿ ಕೊಟ್ಟು ದಾರಿ ತಪ್ಪಿಸೋಕ್ಕೆ ನೋಡುತ್ತೆ. ಆದರೆ ನಮಗೆ ಗೊತ್ತಿರಬೇಕು, ಯಾವಾಗ ನಾವು ಹೊರಡ್ತೀವೋ ಆ ಕೇಂದ್ರ ಮುಟ್ಟೋವರೆಗೂ, ಒಂದ್ಸತಿ ಕೇಂದ್ರ ಮುಟ್ಬಿಟ್ರೆ ಅಲ್ಲಿಂದ ವಾಪಸ್ ಬರೋ ಹಾಗಿಲ್ಲ. ಅದೇ ಅಲ್ಲಿರೋದೇ ನಮ್ಮ ಧರ್ಮ. ಈಗ ನಮ್ಮ ಧರ್ಮ ಏನು? ಸಿದ್ಧತೆ ಮಾಡಿಕೊಂಡು ಕೇಂದ್ರಕ್ಕೆ ಹೋಗೋವರೆಗೂ ಆ ಕಡೆ ಈ ಕಡೆ ನಾವು ತಿರುಗಬಾರ್ದು. ಆ ಸಿದ್ಧತೆನಲ್ಲೇ ಧನ್ಯತೆ ಮತ್ತು ಹೊಂದಾಣಿಕೆ, ಆ ದಾಹ ಹಸಿವು ಇಟ್ಕೊಂಡೇ ಹೋಗಬೇಕು. ನಮಗೆ ಗೊತ್ತಿರಬೇಕು, ಎಕ್ಸಿಸ್ಟೆನ್ಸ್ ನೀಡ್ಸ್ ಮೀ, ನನಗೆ ಅವಶ್ಯಕತೆ ಇದೆ, ಯಾವುದೋ ಒಂದು ಉದ್ದೇಶಕ್ಕಾಗಿ ನಾನು ಹುಟ್ಟಿದ್ದೀನಿ,
ಅಂತ ನಮಗೆ ಬರಬೇಕು. ಐ ಆಮ್ ನಾಟ್ ಆಕ್ಸಿಡೆಂಟಲ್, ನಾನು ಸುಮ್ಮನೆ ಆಕಸ್ಮಿಕವಾಗಿ ಬಂದ್ಬಿಟ್ಟಿಲ್ಲ, ಇಲ್ಲಿ ನನಗೊಂದು ಪರ್ಪಸ್ ಇದೆ. ನಾನು ಆ ಕಡೆ ಈ ಕಡೆ ಏನು ಮಾಯೆಯಿಂದ ಏನು ಅಂಥ ಆಕರ್ಷಣೆ ಸಿಕ್ಕರೂ ನನ್ನೊಳಗಿರೋ ಆ ಪರಮಾತ್ಮನಿಗಿಂತ ಬೇರೆ ಇಲ್ಲ ಅನ್ನೋದು ನಮಗೆ ಬರಬೇಕಾದ್ರೆ ನಮಗೆ ಖಚಿತವಾಗಿ ಗೊತ್ತಿರಬೇಕು, ಇದು ತಲೆಯಿಂದ ಸಿಕ್ಕೋದಲ್ಲ, ಮಾಯೆಯಿಂದ ಸಿಕ್ಕೋದಲ್ಲ, ಮನಸ್ಸಿನಿಂದ ಸಿಕ್ಕೋದಲ್ಲ, ನನ್ನ ಹೃದಯದಲ್ಲೇ ನಾನು ಹುಡುಕಬೇಕು. ಸಿದ್ಧತೆ ಅಂದರೆ ಹೃದಯದಲ್ಲಿ ರಿಸೆಪ್ಟಿವಿಟಿ ಬೆಳೆಸ್ಕೊಳ್ಳೋದು, ಓಪನ್ನೆಸ್, ಹೃದಯದ ಬಾಗಿಲು ತೆಗೆಯೋ ಹಾಗೆ ಓಪನ್ನೆಸ್, ರಿಸೆಪ್ಟಿವಿಟಿ, ಲವಿಂಗ್, ಈ ಪ್ರೀತಿಯಿಂದ ಧನ್ಯತೆಯಿಂದ ನಮ್ಮ ಹೃದಯ ಅರಳಕ್ಕೆ ಶುರು ಆಗುತ್ತೆ. ಯಾವಾಗ ಹೃದಯ ಅರಳಕ್ಕೆ ಶುರು ಆಯಿತೋ ಅದು ಆನಂದ ಎಷ್ಟಿರುತ್ತೆ ಅಂದರೆ ನಮ್ಮ ಜೀವನನೇ ಒಂದು ನೃತ್ಯ, ನಮ್ಮ ಜೀವನನೇ ಒಂದು ಸಂಗೀತ. ಲೈಫ್ ಈಸ್ ಮ್ಯೂಸಿಕ್, ಲೈಫ್ ಈಸ್ ಡಾನ್ಸ್ ಅಂಡ್ ಲೈಫ್ ಈಸ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇರ್ತೀನಿ. ಆ ರೀತಿ ಉತ್ಸಾಹ ಜೀವನದಲ್ಲಿ, ಉತ್ಸವ ಅಂಡ್ ಉತ್ಸಾಹ ಜೀವನದಲ್ಲಿ ಆ ರೀತಿ ಆಗ್ಬಿಡುತ್ತೆ. ನೀವು ಯಾವಾಗ್ಲೂ ಯಾರಾದ್ರೂ ನಮ್ಮ ಸುತ್ತ ನಮಗೆ ಬೇಕಾದವ್ರು ಇದ್ರೆ ಖುಷಿ ಆಗ್ತಿರುತ್ತಲ್ಲ, ಹಾಗೆ ಅವನ ಪ್ರೆಸೆನ್ಸ್ನ ನಾವು ಫೀಲ್ ಮಾಡಕ್ ಶುರು ಮಾಡ್ತೀವಿ. ನಮ್ಮ ಒಳಗಡೆ ಅದಾಗ್ತಾ ಇದ್ರೆ, ಹೃದಯ ಓಪನ್ ಆಗಿದ್ರೆ, ನಮ್ಮ ದಿಕ್ಕು ಸರಿಯಾಗಿದ್ರೆ, ನಾವು ಆವಾಗಲೇ ನಮ್ಮ ಸುತ್ತ ಅವನ ಭಗವಂತನ ಪ್ರೆಸೆನ್ಸ್ ಅನುಭವಕ್ಕೆ ಬರ್ತಿರುತ್ತೆ, ನಮ್ಮ ಪ್ರೆಸೆನ್ಸ್ ನಮ್ಗೆ ಅನುಭವಕ್ಕೆ ಬರ್ತಿರುತ್ತೆ. ಒಳಗೆ ಹೊರಗೂ ಏನೋ ಒಂದು ಖುಷಿ. ಆವಾಗ ಏನೋ ಒಂದು ಹಾಡು ಗುಣಗೋದು ನಮ್ಗೆ ಗೊತ್ತಿದೆ. ಒಂದು ಸ್ವಲ್ಪ ಖುಷಿ ಆದ್ರೇ ಏನೋ ಹಾಡು ಗುಣಗ್ತೀವಿ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ ಗೊಣಗ್ತೀವಿ, ಎಲ್ಲರನ್ನೂ ಬೈಕೊಂಡು. ಇವೆರಡೂ ನಾವು ಮಾಡ್ತಾ ಇರ್ತೀವಲ್ಲ, ನಮಗದು ಗೊತ್ತಾಗತ್ತೆ. ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಒಂದೊಂದು ಸತಿ ಕೆಲವರು ಹೇಳ್ತಾರೆ, ಇವ್ರು ಇಷ್ಟು ಖುಷಿಯಾಗಿದ್ದಾರಲ್ಲ, ಇವ್ರು ಏನು ಯೋಚನೆನೇ ಇಲ್ವಾ, ಆರಾಮವಾಗಿದ್ದಾರಲ್ಲ, ನಾವು ಡೌಟ್ ಬರುತ್ತೆ, ಇವ್ರು ಸ್ಪಿರಿಚುವಲ್ ಪರ್ಸನ್ ಅಂತ ಅನ್ಸೋದೇ ಇಲ್ಲ ಅಂತ ನನ್ನನ್ನು ನೋಡಿ ಎಷ್ಟೋ ಜನ ಹೇಳಿದ್ದಾರೆ. ಇಶಿ ಸ್ಪಿರಿಚುವಲ್ ಅಂತ. ಇವರು ನಿಜವಾಗ್ಲೂ ರಿಲಿಜಿಯಸ್ ಪರ್ಸನ್ನ, ಅವರ ಅಧ್ಯಾತ್ಮ ಅಂತ ಅಲ್ಲಿದ್ದಾರೆ, ಈ ಫೀಲ್ಡಲ್ಲಿ ಇದ್ದಾರೆ ಅಂತಲೇ ಅನ್ಸಲ್ಲ. ಇವರು ಜನಸಾಮಾನ್ಯರ ಥರ ಹೇಗೂ ಇದ್ದಾರೆ ಅಂತ ಎಷ್ಟೋ ಸತಿ ಕೇಳಿದ್ದಾರೆ. ನೀವಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅನ್ಕೊಳ್ಳೋದು, ಸ್ಪಿರಿಚುವಲ್ ಪರ್ಸನ್ ಆದರೆ ಸಂತೋಷವಾಗಿರಬಾರ್ದಾ, ಖುಷಿಯಾಗಿರಬಾರ್ದಾ, ಆನಂದವಾಗಿರಬಾರ್ದಾ, ಜೀವನದಲ್ಲಿ ಎಲ್ಲವನ್ನೂ ಕೂಡ ಉತ್ಸಾಹದಲ್ಲಿ ಸೆಲೆಬ್ರೇಟ್ ಮಾಡಬಾರ್ದಾ? ನಿಜವಾಗ್ಲೂ ಇದೇ ಸ್ಪಿರಿಚುಯಾಲಿಟಿ. ಅವ್ರು ಅಂದ್ಕೊಂಡಿದ್ದಾರೆ ಅಳ್ತಾ ಇರಬೇಕು, ಯಾವಾಗ್ಲೂ ಅನಾಸಕ್ತಿಲಿ ಇರಬೇಕು, ಕೂದಲೆಲ್ಲ ಕೆದರ್ಕೊಂಡಿರ್ಬೇಕು, ಬಟ್ಟೆ ಎಲ್ಲ ಅನಾಸಕ್ತಿಯಿಂದ ಯಾವುದೋ ಹಾಕೋಬೇಕು, ಉದ್ದ ಮುಖ ಮಾಡ್ಕೊಂಡಿರ್ಬೇಕು, ಯಾವಾಗಲೂ ಸಿಡ್ಕಲ್ ಮುದಿ ಮಾಡ್ಕೊಂಡಿರ್ಬೇಕು, ಸೀರಿಯಸ್ ಆಗಿರಬೇಕು, ನಗಬಾರ್ದು. ಆಗ ಎಲ್ಲರೂ ಬಂದು ಕಾಲಿಗೆ ಬೀಳ್ತಾರೆ. ಸ್ಪಿರಿಚುವಲ್ ಪರ್ಸನ್ ಹೀಗಿರಬೇಕು ಅಂತ ಎಲ್ಲೂ ಇಲ್ಲ. ಆದರೆ ನಾವು ಆ ರೀತಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಯಾವತ್ತೂ ಹೊರಗಡೆಯಿಂದ ನಮ್ಮ ದೇಹನ ನಾವು ನೋಡ್ಕೊಳ್ಳೇಬಾರ್ದು. ಹೊರಗಡೆಯಿಂದ ನೋಡ್ಕೊಂಡ್ರೆ ಪರಮಾತ್ಮ ಸಿಕ್ಕಲ್ಲ. ಆದರೆ ಒಂದು ವಿಶ್ವಾಸ, ಇದು ದೇವಸ್ಥಾನ ಇದು ಆದ್ಮೇಲೆ ಪರಮಾತ್ಮ ಹೊರಗಡೆ ಕಣ್ ಕಟ್ಕೊಂಡು ಹೊರಗಡೆ ಹುಡ್ಕೋದಲ್ಲ, ಹೊರಗಡೆ ಅಲ್ಲ ಒಳಗಡೆ. ಯಾವಾಗ ನಮಗೆ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ಗೊತ್ತಾಗತ್ತೆ, ಆ ಹುಡುಕಾಟ ಒಳಗಡೆ ಶುರುವಾಗತ್ತೆ, ಆಟೋಮ್ಯಾಟಿಕ್ ಆಗಿ ಹೊರಗಡೆನೂ ಅದು ಕಾಣಿಸಕ್ಕೆ ಶುರು ಆಗುತ್ತೆ. ಒಳ ಹೊರ ಅನ್ನೋದು ಇಲ್ಲಲ್ಲ, ಆವಾಗಲೇ ಅನ್ಸೋದು. ಆ ಪ್ರೆಸೆನ್ಸು ನಮ್ಮೊಳಗೂ ನಮ್ಮ ಹೊರಗೂ ಅಂದಾಗ ನಾವು ನೋಡ್ತೀವಿ, ಪ್ರಕೃತಿ ಆಲ್ ಮಂಡೇನ್ ಥಿಂಗ್ಸ್ ಇಟ್ ಲುಕ್ ಸೇಕ್ರೆಡ್. ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಯಾವ ರೀತಿ ಆ ಸಿದ್ಧತೆ ಆಗ್ತಾ ಇರುತ್ತೆ ಅಂದರೆ, ಅದು ಒಳಗೂ ಹೊರಗೂ ಕ್ಲೀನ್ ಆಗ್ತಿದ್ರೆ ಇಡೀ ಪ್ರಪಂಚ ಆ ಪರಮಾತ್ಮನ ಪ್ರಕಟ ಸ್ವರೂಪ. ಇದೇ ಪ್ರಪಂಚವೇ ಪರಮಾತ್ಮ, ಬೇರೆ ಪರಮಾತ್ಮ ಅಂತ ಇಲ್ಲ ಎಲ್ಲೂನು. ಅಕಸ್ಮಾತ್ ಇದ್ರೆ ಅದು ಅವ್ಯಕ್ತ ಸ್ವರೂಪ ಪ್ರಪಂಚದ್ದೇನೆ. ನಮ್ಮ ದೇಹ ಹೇಗೆ ಪರಮಾತ್ಮನ ವ್ಯಕ್ತ ಸ್ವರೂಪವೋ ಹಾಗೆ ಎಲ್ಲವೂ ಕೂಡ ಈ ಗಿಡ ಮರ ಎಲ್ಲ ಆ ಬೀಜದ ವ್ಯಕ್ತ ಸ್ವರೂಪ. ಎಲ್ಲಿದೆ ಆ ಗಿಡ ಮರ? ಅವ್ಯಕ್ತವಾದ ಬೀಜದೊಳಗಿದೆ. ಈ ರೀತಿ ಮೆಟೀರಿಯಲಿಸಮ್ಗೂ ಸ್ಪಿರಿಚುವಲಿಸಮ್ಗೂ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಆಗ ನಾವು ಯಾವ ಬಗ್ಗೆನೂ ಸುಮ್ಮನೆ ನೋಡಿ ಮಾತಾಡಲ್ಲ, ಒಳಗಡೆ ಏನೋ ಇರಬೇಕು. ಆ ಒಳಗಡೆದು ಯಾವಾಗ ಕಾಣಲ್ಲ ನಮಗೆ ಅರ್ಧ ನಾಲೆಡ್ಜ್ ಅನ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ನಾವು ಒಳಗಡೆ ಮಾತ್ರ ಅವ್ರನ್ನ ರೆಕಗ್ನೈಸ್ ಮಾಡಿಬಿಟ್ರೆ ಹೊಂದ್ಕೊಂಡ್ಬಿಡ್ತೀವಿ, ಧನ್ಯತೆಯಲ್ಲಿ ಹೊಂದ್ಕೊಳ್ತೀವಿ, ಧ್ಯಾನದಲ್ಲಿ ಅವ್ರನ್ನ ಸೇರಿಸ್ಕೊಳ್ತೀವಿ. ಇದೆಲ್ಲ ಬರುತ್ತೆ, ತಿಳ್ಕೊಂಡ್ಬಿಡ್ಬೇಕು. ಹಳತು ಕೆಟ್ಟಿರೋದು, ಹಾಳಾಗಿರೋದು ಹಳತು ಅಂತೀವಿ. ಈ ಹಳತು ಮತ್ತೆ ಸತ್ತು ಹೋದ ನೆನ್ನೆಗಳು, ನಮ್ಮ ಎಲ್ಲ ಅಭ್ಯಾಸಗಳು, ಜನ್ಮದ ಈ ಅಭ್ಯಾಸಗಳು ಎಲ್ಲವೂ ಕರ್ಮವೇ. ಇಷ್ಟು ಕರ್ಮ ನಮ್ಮನ್ನು ಬಂಧಿಸಿರುತ್ತೆ ಯಾವಾಗಲೂ ಕೂಡ.
ಯಾವ ರೀತಿ ಹಿಡ್ಕೊಂಡಿರುತ್ತೆ ಅಂದ್ರೆ ಈ ಬೆನ್ನ ಹತ್ತಿದ ಬೇತಾಳದ ತರ ನಮ್ಮ ಹಿಂದೆ ಕೂತ್ಕೊಂಡಿರುತ್ತೆ, ನಮ್ಮನ್ನ ಬಿಡೋದೇ ಇಲ್ಲ. ಅದು ಎಷ್ಟು ಬಿಡುತ್ತೋ ಅಷ್ಟೇ ನಾವು ಜೀವಿಸ್ತಾ ಇರ್ತೀವಿ, ಅದು ಬಿಡೋದೇ ಇಲ್ಲ, ಅದು ಬಿಟ್ಟಷ್ಟೇ ಜೀವನ. ಆ ತರ ನಮ್ಮನ್ನು ಹಿಡ್ಕೊಂಡಿದೆ ನೆನ್ನೆಗಳೆಲ್ಲ, ನಮ್ಮ ಕರ್ಮಗಳೆಲ್ಲ, ನಮ್ಮೆಲ್ಲ ಅಭ್ಯಾಸಗಳು ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ ಬೇತಾಳದ ತರ, ನಮ್ಮ ಜೀವಿಸಕ್ಕೆ ಬಿಡ್ತಾ ಇಲ್ಲ. ಇದು ನಾವು ನಮ್ಮ ಜೀವನನ ಬಲಿ ಕೊಟ್ಬಿಟ್ಟಿದೀವಿ, ನಮ್ಮ ನೆನ್ನೆಗಳಿಗೆ, ಪಾಸ್ಟ್ಗೆ ಬಲಿ ಕೊಟ್ಬಿಟ್ಟಿದೀವಿ. ಉಸಿರು ಕಟ್ಟೋಗಿದೆ, ನಾವು ಉಸಿರಾಡ್ತಾ ಇರೋದೇ ನೆನ್ನೆಯಿಂದ. ಇದು ನಿಜವಾದ ಜೀವನ ಅಲ್ಲ. ಇದು ನಿಧಾನವಾಗಿ ನಾವೇ ನಮಗೆ ಮಾಡ್ಕೊಳ್ತಿರೋ ಆತ್ಮಹತ್ಯೆ, ಒಂದೇ ಸತಿಗಲ್ಲ, ನಿಧಾನವಾಗಿ ಸ್ಲೋ ಸುಯಿಸೈಡ್. ಇದು ಅಥೆಂಟಿಕ್ ಅಲ್ಲ. ರಾಜಾರೋಷವಾಗಿ ಬದುಕೋನು ಈ ರೀತಿ ಬದುಕಲ್ಲ. ರಾಜಾರೋಷವಾಗಿ ಬದುಕೋನು ಪ್ರತಿ ಕ್ಷಣವೂ ಕೂಡ ನೆನ್ನೆಗಳು ಅವನಿಗೆ ಸಾಯ್ತಾ ಇರುತ್ತವೆ. ನೆನ್ನೆಯ ಭಾರ ಇಲ್ಲ, ನಾಳೆಯ ಭಾವ ಇಲ್ಲ. ಇವತ್ತು ಸಂಪೂರ್ಣವಾಗಿ ಅವನು ಪ್ರತಿ ಕ್ಷಣನೂ ಬದುಕ್ತಾನೆ. ಯಾವ ರೀತಿ ಬದುಕ್ತಾನೆ ಅಂದರೆ ಅದರಲ್ಲಿ ಅನುಭವ ಏನಾಗುತ್ತೆ ಅದಕ್ಕೆ ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಇನ್ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್. ಪ್ರತಿ ಕ್ಷಣನೂ ಹೊಸತು, ತಾಜಾ. ಆ ಜೀವನದಲ್ಲಿ ಆ ಉಡುಗೊರೆ ತರ ಅವನು ಕಣ್ಗೊತ್ಕೊಂಡು ಧನ್ಯತೆಯಿಂದ ತಗೊಂಡಾಗ ಅವನು ಏನು ವಾಪಸ್ ಕೊಡೋಕ್ಕಾಗತ್ತೆ ದೇವರಿಗೆ ಕಣ್ಣೀರು, ಆನಂದ ಬಾಷ್ಪ, ಎ ಟಿಯರ್ ಆಫ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಇದು ಬರುತ್ತೆ. ಪ್ರತಿ ಕ್ಷಣವೂ ಥ್ಯಾಂಕ್ಸ್ ಹೇಳಬೇಕು. ಆ ರೀತಿ ಉಡುಗೊರೆಗಳು ಅವ್ರಿಗೆ ಬರೋಕ್ಕೆ ಶುರು ಆಗುತ್ತೆ. ಇಷ್ಟೆಲ್ಲ ನಾವು ನಮ್ಮ ಹಿಂದಿನ ನೆನ್ನೆಯ ಮಾತನ್ನ ಕೇಳಿಕೊಂಡು ನಾವು ನಮ್ಮ ಜೀವನನ ಅದಕ್ಕೆ ಬಲಿ ಕೊಟ್ಟು ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋ ಬದಲು ಒಂದು ಸ್ವಲ್ಪ ಹೊತ್ತು ಒಳಗಡೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಒಳಗಡೆ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಜೋರಾಗಿರಲ್ಲ, ನಾ ಮಾತಾಡ್ತಿರೋಷ್ಟು ಜೋರಾಗಿರಲ್ಲ, ಅದು ಬಹಳ ಬಹಳ ಮೆತುವಿದ ಧ್ವನಿ. ಇಟ್ ಈಸ್ ಸೌಂಡ್ಲೆಸ್ ಸೌಂಡ್. ಆ ಒಳಗಿಂದ ಆ ಧ್ವನಿ ಕೇಳುತ್ತೆ. ಅದನ್ನು ಕೇಳಿದ್ರೆ ನಮಗೆ ಇನ್ನರ್ ಡೈರೆಕ್ಷನ್ ಅಂತಾರೆ. ಒಳಗಡೆ ದಿಕ್ಕಿಗೂ ಡಿಸಿಪ್ಲಿನ್ ಆಗಿ ಒಂದು ಡೈರೆಕ್ಷನ್ ಸಿಗುತ್ತೆ. ಇನ್ನರ್ ಡೈರೆಕ್ಷನ್ ಅಂಡ್ ಇನ್ನರ್ ಡಿಸಿಪ್ಲಿನ್ ಜಸ್ಟ್ ಕಮ್ಸ್. ಅದು ತಾನೇ ಒಳಗಡೆಯಿಂದ ನಮ್ಮನ್ನ ಡೈರೆಕ್ಟ್ ಮಾಡುತ್ತೆ ಜೀವನದಲ್ಲಿ. ಸ್ವಲ್ಪ ದಿನ ಗುರು ಬೇಕಾಗ್ತಾನೆ. ಯಾರು ಎಚ್ಚರವಾಗಿರ್ತಾನೆ ಅವನಿಗೆ ಈ ಒಂದು ಮೌನದ ಭಾಷೆ ಅರ್ಥ ಆಗಿ ಅವನು ಅದನ್ನು ಭಾಷಾಂತರಿಸಿ ನಿಮಗೆ ಹೇಳ್ತಾನೆ. ಆವಾಗ ನಿಮಗೆ ಗೊತ್ತಿಲ್ಲದೆ ಇದನ್ನು ಕೇಳಿದಾಗ ನೀವು ಹೌದು ಅಂತ ತಲೆ ಆಡಿಸೋದು ಯಾಕೆ ಹೇಳಿದ್ರೆ ನಿಮ್ಮೊಳಗಿರುವಂತಹ ಆ ಮೌನದ ಭಾಷೆ ಗುರು ಅದನ್ನು ಭಾಷಾಂತರಿಸಿ ನಿಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಾ ಇರ್ತಾನೆ. ಗುರು ವಾಕ್ಯಗಳೆಲ್ಲ ಆ ರೀತಿ. ಅದರಿಂದ ಬಿಡುಗಡೆ ಆಗಬೇಕಾಗಿರೋದು ಇಲ್ಲಿ ನಮ್ಮ ನೆನ್ನೆಗಳಿಂದ, ಹಳತಿಯಿಂದ, ನಮ್ಮ ಅಭ್ಯಾಸಗಳಿಂದ. ಇವೆಲ್ಲವನ್ನೂ ಕೂಡ ಅಹಂಕಾರ ಬಹಳ ಚೆನ್ನಾಗಿ ಪೋಷಿಸ್ತಾ ಇರುತ್ತೆ. ಇದರಿಂದ ಬಿಡುಗಡೆ ಆಗೋದೇ ನಿಜವಾದ ಸನ್ಯಾಸ. ಸನ್ಯಾಸ ಇಸ್ ನಾಟ್ ಎ ಕ್ರೀಡ್, ಸನ್ಯಾಸ ಇಸ್ ನಾಟ್ ಎ ಕಲ್ಟ್. ಸನ್ಯಾಸ ಅನ್ನೋದು ಬಾಂಡೇಜ್ ಅಲ್ಲ, ಸನ್ಯಾಸ ಅನ್ನೋದು ಇಂಡಿವಿಜುವಾಲಿಟಿ, ಸನ್ಯಾಸ ಕ್ರಿಯೇಟಿವಿಟಿ, ಸನ್ಯಾಸ ಲವ್. ಇದನ್ನ ಹುಡುಕಬೇಕಾದ್ರೆ ಕಂಪ್ಲೀಟ್ ಸಿದ್ಧತೆ ಹೇಗಾಗಬೇಕು, ಒಂದೊಂದು ಹೆಜ್ಜೆನೂ ಸಿದ್ಧತೆ ಆಗಬೇಕು. ಸಿದ್ಧತೆನೇ ಜೀವನ. ಪ್ರಿಪರೇಷನ್ ಈಸ್ ಲೈಫ್. ಆ ಒಂದ್ಸತಿ ಆ ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮಲ್ಲಿ ಆ ಒಂದು ರೀತಿ ವಿಕಾಸ ಆಗ್ತಾ ಇರುತ್ತೆ. ಜೀವನನೇ ಕಂಪ್ಲೀಟ್ ಸಿದ್ಧತೆ. ಒಂದೊಂದ್ಸತಿ ಅಹಂಕಾರ ಬಂದು ಬೇರೆ ದಾರಿ ತೋರಿಸಿದಾಗ ನಮ್ಮ ಬುದ್ಧಿ ಮಂಕಾಗೋಗುತ್ತೆ. ಆಗ ಬುದ್ಧ ಆಗಲ್ಲ, ನಾವು ಬುದ್ಧ ಆಗ್ತೀವಿ. ಯೋಚನೆ ಮಾಡಿ. ಅರಸುವಿಕೆನಲ್ಲಿ ನಮಗೆ ಗೊತ್ತಿರಬೇಕು ಏನು ಹುಡುಕ್ತಾ ಇದ್ದೀನಿ, ಅದರ ಗುಣನ ನಮ್ಮಲ್ಲಿ ಇದೆಯಾ, ಆ ಏನು ಹುಡುಕ್ತಾ ಇದ್ದೀನಿ ಅದು ಅಡ್ರೆಸ್ ಏನು, ಅದು ಬಂದಾಗ ಅದು ಸಿಕ್ಕಿದಾಗ ನಾನು ಪರಿಚಯ ಮಾಡು, ಅದನ್ನು ಗುರುತಿಸೋ ಅಷ್ಟು ನನ್ನಲ್ಲಿ ಆ ಗುಣ ಇದೆಯಾ, ಪರಮಾತ್ಮನ ಯೋಗಕ್ಕೆ ನಾನು ಯೋಗ್ಯಳ ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು. ಆವಾಗ ಹೊರಗೆ ಅನಿಸೋದು ನಿಲ್ಲತ್ತೆ. ಆಗ ಅನುಭವಗಳು ಪ್ರಾರಂಭ ಆಗುತ್ತೆ. ನಾಳೆ ಮುಂದುವರಿಸ್ತೀವಿ.